ಇಲ್ಲಿ ನೋಡಿ ಎಲ್ಲರೂ ನೆನ್ನೆ ಮೊನ್ನೆ ಎಲ್ಲ ಏನ್ ಕಲಿತ್ವಿ? 2ರ ನಿಯಮ, 5ರ ನಿಯಮ, 10ರ ನಿಯಮ. ಸೊ ಇವತ್ತು ಅದಾದ್ಮೇಲೆ ಏನ್ ಕಲಿತ್ವಿ? 3, 9, 4, 8 ಎಲ್ಲ ಇವು ನಿಯಮಗಳೆಲ್ಲರಿಗೂ ಅರ್ಥ ಆಗಿದೆಯಾ? ಏನಾದ್ರು ಡೌಟ್ಸಾ? ಇಲ್ಲ. ಸೊ ಇವತ್ತು ನಾನು ಏನ್ ಹೇಳಲು ಹೊರಟಿದ್ದೀನಿ ಅಂದ್ರೆ, ಇವತ್ತು ನಾನು ಫಸ್ಟ್ 6ರ ನಿಯಮ ಹೇಳ್ಕೊಡ್ತೀನಿ. ನಿಯಮ 6ರ ನಿಯಮ. 6ರ ನಿಯಮ ಕಲಿಬೇಕಾದ್ರೆ ನಮಗೆ ಫಸ್ಟ್ 2ರ ನಿಯಮ ಮತ್ತು 3ರ ನಿಯಮ ಬರಲೇಬೇಕು. ಯಾವ್ಯಾವ ನಿಯಮ ಬರಬೇಕು? 2ರ ನಿಯಮ ಮತ್ತು 3ರ ನಿಯಮ ಬರಬೇಕು. 2ರ ನಿಯಮ 3ರ ನಿಯಮ ಬರಲ್ಲ ಅಂದ್ರೆ 6ರ ನಿಯಮ ಅರ್ಥ ಆಗಲ್ಲ. ಎಲ್ಲರಿಗೂ 2ರ ನಿಯಮ ಮತ್ತೆ 3ರ ನಿಯಮ ಬರುತ್ತಾ? ಅರ್ಥ ಆಗಿದ್ಯಾ? ಸೊ ಅದು ನಿಯಮ ಬಂದ್ರೂ ಅಲ್ಲಿ ಒಂದು ನೋಟ್ ಹೇಳ್ತೀವಿ. ಆ ನೋಟ್ ಅನ್ನ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ನೋಟ್ ಏನಂದ್ರೆ 2ರ ನಿಯಮ ಪ್ಲಸ್ 3ರ ನಿಯಮ ಇಟ್ಕೊಳ್ತು 6ರ ನಿಯಮ ಕೊಡುತ್ತೆ ನಮ್ಗೆ. ಯಾವ್ಯಾವ ನಿಯಮ? 2ದ್ದು ಮತ್ತೆ 3ದ್ದು ಸೇರಿಸಿ ನಮ್ಗೆ ಬರೋದೇನೋ 6ರ ನಿಯಮ. ಈಗ 2ರ ನಿಯಮದಲ್ಲಿ ನಮ್ಗೆ ಹೌದು ಮತ್ತೆ ಹೌದು. 3ರ ನಿಯಮದಲ್ಲಿ 2ರಲ್ಲೂ ಹೌದು ಹೌದು ಅಂತ ಬಂದ್ರೆ 6ರ ನಿಯಮದಲ್ಲೂ ಹೌದಾಗಿರುತ್ತೆ. ಇದೇನನ್ನ ಆಮೇಲೆ ಹೇಳ್ತೀನಿ. ಸೊ ಆಮೇಲೆ 2ರ ನಿಯಮದಲ್ಲಿ ನೋ ಬಂದು 3ರ ನಿಯಮದಲ್ಲಿ ಎಸ್ ಬಂದ್ರು ಇಲ್ಲಿ ನೋನೇ ಆಗಿರುತ್ತೆ. ಇಲ್ಲಿ ಎಸ್ ಇಲ್ಲಿ ನೋ ಅಂತ ಬಂದ್ರು ಇಲ್ಲಿ ನೋ ಆಗಿರುತ್ತೆ. ಆಮೇಲೆ ಇಲ್ಲಿ ಎಸ್ ಸರಿ ಇಲ್ಲಿನೂ ನೋ ಬಂದ್ರೆ ಇದು ನೋ ಅಂತಾನೆ ಇರುತ್ತೆ. ಟೋಟಲಿ 4 ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು ಇಲ್ಲಿ. 1, 2, 3, 4 ಈ 4 ಪಾಯಿಂಟ್ಸ್ ನೆನ್ಪಿಟ್ಕೊಂಡು ಈಗ ನಾವು 2ರ ನಿಯಮ 3ರ ನಿಯಮ ಬರುತ್ತಲ್ವಾ? ಹಾಗಾದ್ರೆ ಒಂದು ಸಂಖ್ಯೆ ಹೇಳಿ, ಯಾರು ಒಂದು 6ರ ನಿಯಮ ಪರೀಕ್ಷಿಸಕ್ಕೆ ಹೇಳಪ್ಪ. 5,600. ಈಗ ರಚಿತ್ ಹೇಳಿರೋ ತರ 5,600 ಅನ್ನೋದು ಒಂದು ನಂಬರ್ ಸಂಖ್ಯೆ. ಈಗ ಇದನ್ನ ನಾನು ಫಸ್ಟ್ 2ರ ನಿಯಮ ಮತ್ತೆ 3ರ ನಿಯಮ ಇಂದ ಪರೀಕ್ಷಿಸೋಣ. ಅದೇ ನಿಯಮನ ಫಾಲೋ ಮಾಡ್ಕೊಂಡೆ ಪರೀಕ್ಷಿಸಬೇಕು. ಅದ್ರಲ್ಲಿ ಸಂಪೂರ್ಣವಾಗಿ ಭಾಗ ಹೋಗುತ್ತದೆ ಅಂದ್ರೆ ಎಸ್, ಹೋಗಲ್ಲ ಅಂದ್ರೆ ನೋ. ಆಯ್ತಾ? ಫಸ್ಟ್ 2ರ ನಿಯಮ. 2ರ ನಿಯಮದಲ್ಲಿ ಈ ಸಂಖ್ಯೆ ಹೋಗುತ್ತಾ? ಬಿಡಿ ಸ್ಥಾನದಲ್ಲಿ 0 ಇದೆ. 2ರ ನಿಯಮ ಹೇಳೋದೇನು? 0, 2, 4, 6, 8 ಇವುಗಳಿಂದ ಕೊನೆಗೊಳ್ಬೇಕು. ಹಾಗಾದ್ರೆ 0 ಇಂದ ಕೊನೆಗೊಂಡಿದೆ ಅಂದ್ರೆ ಏನಾಯ್ತು? ಹೌದು. ಹಂಗಾರೆ ಇದು 2ರ ನಿಯಮದಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತದೆ. ಸೊ ಹೌದು ಮೀನ್ಸ್ ಎಸ್ ಅಂತ. ಹೌದಾ? ಎಸ್ ಮೀನ್ಸ್ ವೈ. ಈಗ 3ರ ನಿಯಮ ಪರೀಕ್ಷಿಸೋಣ. 3ರ ನಿಯಮ ಇದೇ ಸಂಖ್ಯೆನ 3ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತಾ ಇಲ್ವಾ ಅಂತ ನೋಡೋಣ. ಸೊ ಈಗ 3ರ ನಿಯಮ ಫಾಲೋ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ ಹೇಳು? ಅಲ್ಲಿ ಕೊಟ್ಟಿರುವಂತ ಸಂಖ್ಯೆಯಲ್ಲಿನ ಅಂಕೆಗಳ ಮೊತ್ತ ಮಾಡ್ಬೇಕು. ಸಂಖ್ಯೆ ಯಾವುದು? 5,600. ಅದರಲ್ಲಿರುವ ಅಂಕೆಗಳು ಯಾವುದು? 5, 6, 0, 0. ಅವು ಅಂಕೆಗಳನ್ನ ಮೊತ್ತ ಮೀನ್ಸ್ ಪ್ಲಸ್ ಮಾಡೋದು. ಹೌದಾ? ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ? 11. ಸೊ ಈ 11 ಏನಾಗಬೇಕು? 3ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ಬೇಕು. ಹೌದಾ? ಅದು 3ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತಾ ಇಲ್ವಾ ನೋಡೋದ? 3 3 ಇಲ್ಲೇನ್ ಮಾಡ್ಬೇಕು? 3 3 9. 3 3 9 ತಗೊಂಡಾಗ ಇದು ಹೋಗುತ್ತಾ? ನೋಡಿ 11ರಲ್ಲಿ 9 2. ಶೇಷ ಉಳಿತಂದ್ರೆ ಏನರ್ಥ? ಹೋಗಲ್ಲ ಅಂತ ಅರ್ಥ. ಸೊ ಈಗ ಏನಾಯ್ತು? ಇಲ್ಲಿ ಇಲ್ಲ, ಹೋಗಲ್ಲ ಅಂತಂದ್ರೆ ಇಲ್ಲ ಅಂತ ಬರೀತೀವಿ. ದಟ್ ಈಸ್ ನೋ. ಹೌದಾ? ಹಾಗಾದ್ರೆ ನನ್ಗೆ 6ರಲ್ಲಿದು ಈ ಸಂಖ್ಯೆ ಹೋಗುತ್ತಾ ಇಲ್ವಾ ಅಂತ ಹೇಳ್ಬೇಕೀಗ. ಅದು 5,600. 6ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೋ ಇಲ್ವೋ ಅಂತ ಹೇಳ್ಬೇಕಾದ್ರೆ ನಾನು ಈ ನೋಟ್ ಅಪ್ಲೈ ಮಾಡ್ಕೋತೀನಿ. ಹೌದಾ? ಇಲ್ಲಿಗೆ ಏನಾಯ್ತು? 2ರಿಂದ ಎಸ್ ಆಯ್ತು, 3ರಿಂದ ನೋ ಆಯ್ತು. ನಾವೀಗ ಯಾರು ಬೇಕಂದ್ರೆ ನಾನು 2 ಮತ್ತೆ 3 ಎರಡೂ ರಿಸಲ್ಟ್ ನೋಡ್ಕೋಬೇಕು.
2ರಲ್ಲಿ ಎಸ್ ಬಂತು, 6ರಲ್ಲಿ ಸಾರಿ 3ರಲ್ಲಿ ನೋ ಬಂತು. 2ರ ನಿಯಮದಿಂದ ಎಸ್ ಬಂತ, 3ರ ನಿಯಮದಿಂದ ನೋ ಬಂತು. ಎಸ್ ಮತ್ತೆ ನೋ ಇದ್ದಾಗ ಏನ್ ಬರ್ಬೇಕು? ನೋ. ಅದು ಯಾವುದಕ್ಕೆ? 6ಕ್ಕೆ. ಹಾಗಾದ್ರೆ 6ರ ನಿಯಮನು ಇದನ್ನ ಹೇಳುತ್ತೇನಂದ್ರೆ 5600 6ರಿಂದ ಸಂಪೂರ್ಣವಾಗಿ ಭಾಗ ಹೋಗಲ್ಲ. ಅರ್ಥ ಆಯ್ತಾ? ಅದು ಏನೋ ನಿಯಮ ಏನೋ ಹೇಳ್ತು, ಬಟ್ ರಿಯಲಿ ಅದು ಹೋಗತ್ತಾ ಹೋಗಲ್ವಾ ನೋಡೋದಾ? ನೋಡಿ, 5600 6ರ ನಿಯಮ ಅನ್ನೋದ್ರಿಂದ 6ರಿಂದ ಭಾಗಿಸ್ತೀವಿ. 6 9 54 ಎಷ್ಟು ಉಳಿತು? 2. ಮುಂದಿನ ಸಂಖ್ಯೆ 0. 6 3 18 ಮತ್ತೆ 2. ಮುಂದಿನ ಸಂಖ್ಯೆ 0 ಕೆಳಗೆ ಬರ್ತದೆ. ನೆಕ್ಸ್ಟ್ 6 3 18 ಎಷ್ಟು ಉಳಿತು? 2. ಸೊ ಇಲ್ಲಿಗೆ ಶೇಷ ಉಳಿತು. ಇಲ್ಲಿಗೆ ಸಂಪೂರ್ಣವಾಗಿ 6ರಿಂದ ಕೂಡ ಭಾಗ ಹೋಗಲ್ಲ ಅಂತ ಗೊತ್ತಾಯ್ತಾ? ಎನಿ ಡೌಟ್ಸ್? ಸೊ ಈ ನಿಯಮನ ನಾವು ಸ್ಟಾರ್ಟಿಂಗ್ ಏನಂತ ಈಸಿಯಾಗಿ ನೆನ್ಪಿಟ್ಕೋಬೇಕಾದ್ರೆ ಫಸ್ಟ್ ನೋಟು 2 ಎಸ್ ಆಗಿದ್ರೆ ಮಾತ್ರ ಎಸ್ ಆಗುತ್ತೆ. 2ರಲ್ಲಿ ಯಾವ್ದಾದ್ರು ಒಂದು ನೋ ಬಂದ್ರು ಕೂಡ ನೋ. 2 ನೋ ಬಂದ್ರಂತೆ ನೋನೆ. 3 ಕಂಡೀಷನ್ ಅಲ್ಲಿ ನೋ ಇರುತ್ತೆ. ಅದು ಯಾವಾಗ 2 3ರಲ್ಲಿ ಯಾವ್ದಾದ್ರು ಒಂದು ನೋ ಬಂದ್ರು ಕೂಡ 6 ನೋನೇ ಇರುತ್ತೆ. ಹೌದಾ? ನೋಡಿ, 2 ನೋ 3 ಎಸ್, ಆಮೇಲೆ 2 ಎಸ್ 3 ನೋ, ಆಮೇಲೆ 2 ನೋ. ಈ 3 ಕಂಡೀಷನ್ ಅಲ್ಲೂ ನೋನೇ ಬರುತ್ತೆ. ಓನ್ಲಿ ಯಾವಾಗ ಎಸ್ ಆಗಿರುತ್ತೆ ಅಂದ್ರೆ 2 ಎಸ್ ಆಗಿರ್ಬೇಕು, 3 ಎಸ್ ಆಗಿರ್ಬೇಕು. 2 ಎಸ್ ಬಂದ್ರೆ ಮಾತ್ರ 6 ನಿಯಮ ಎಸ್ ಆಗೋಕ್ ಸಾಧ್ಯ. ಹೌದಾ? ಹಾಗಾದ್ರೆ 6 ನಿಯಮ ನಿಮಗೆ ಬರ್ಬೇಕಾದ್ರೆ ನಿಮ್ಗೆ ಫಸ್ಟ್ 2ರ ನಿಯಮ 3ರ ನಿಯಮ ಸಂಪೂರ್ಣವಾಗಿ ಅರ್ಥ ಆಗಿರ್ಬೇಕು. ಎನಿ ಡೌಟ್ಸ್? ಈಗ 6ರ ನಿಯಮ ಎಲ್ಲರಿಗೂ ಅರ್ಥ ಆಯ್ತಾ? ಏನಾರ ನಾನು ಈ ತರ ಒಂದು ಲೆಕ್ಕ ಕೊಟ್ರೆ ಮಾಡ್ತೀರಿ ಅವಾಗ? ಸರಿ, ಇನ್ನೊಂದು ಸಂಖ್ಯೆ ತಗೊಳ್ಳಿ. ಈಗ ಇದೊಂದು ಸಂಖ್ಯೆ ಕೊಡ್ತೀನಿ, ಮಾಡಿ ನೋಡೋಣ 6ರ ನಿಯಮದಿಂದ.